ತಾಲೂಕಿನ ಜನಸಂಖ್ಯೆ 50,000 ಜನಸಂಖ್ಯೆ ಇದ್ದು 35,000 ಮತದಾರರಿದ್ದರು. ನಮ್ಮನ್ನು ತುಂಬ ಹಿಂದುಳಿದ ಜನಾಂಗದ ಎಲ್ಲ ಥರಗಳು ಹಿಂದುಳಿದ ಕಾರ್ಯನಿರ್ವಹಿಸಿರೋದ್ರಿಂದ ಈ ಒಂದು ಜಯಂತಿ ಮೂಲಕನೇ ಒಟ್ಟಾಗಿ ಸೇರಿ ಒಗ್ಗಟ್ಟು ಪ್ರದರ್ಶನ ಮಾಡಿ ರಾಜಕೀಯ ಸ್ಥಾನಮಾನ ಎಲ್ಲ ತೀರ್ಮಾನ ಮಾಡಿ ನಮ್ಮ ಸಭೆಯಲ್ಲ ನಿಶ್ಚಯ ಮಾಡಿ ಒಂದು ಆ ದಿನ ಎಲ್ಲರೂ ನಾವು ಸೇರಿದ್ರೆ ತಾವು ಪತ್ರಿಕೆಯವರು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜನಾಂಗದ ಒಂದು ಅಹವಾಲುಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಅಂತ ಕೇಳ್ಕೊತೀವಿ. ಇಡೀ ಜಿಲ್ಲೆಯಲ್ಲಿ ನಾವು 2 ಲಕ್ಷ ಮತದಾರರಿದ್ದು ಒಬ್ಬ CM ಕ್ಯಾಂಡಿಡೇಟ್ ಅಂದರೆ ಬಿಡಿಸಿದ್ರು ವೈ ಸೋಮಣ್ಣವ್ರನ್ನ ಅವ್ರನ್ನ ಸತತ ಅವ್ರನ್ನ ಸೋಲಿಸಿದಂಥ ನಮ್ಮ ಪುಟ್ಟಣ ಕ್ಷೇತ್ರಕ್ಕೆ ಸತತವಾಗಿ 4 ಬಾರಿ ಗೆದ್ದಿರುವಂಥ ಪುಟ್ಟಣ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ನಾವು 45 ಲಕ್ಷ ಇಡೀ ರಾಜ್ಯದಲ್ಲಿ ಮತದಾರರಿದ್ದರೂ ಕೂಡ ನಮ್ಮ ಸಮಾಜನ ಎಲ್ಲ ಪಕ್ಷಗಳು ಯಾವುದೇ ಪಕ್ಷ ಆಗಲಿ ಎಲ್ಲ ಪಕ್ಷಗಳು ಅಷ್ಟೇ ಮತ್ತೆ ವೋಟ್ ಬ್ಯಾಂಕು ಮತ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಹೊರತು ಯಾವುದೇ ಸ್ಥಾನಮಾನ ಕೊಡಬೇಕಾದ್ರೆ ನಮ್ಮನ್ನ ಕೊನೆ ಬಂದಿರ್ತಾರೆ. ಈಗ ಅವರು ಒಬ್ಬ CM ಸಿದ್ದರಾಮಯ್ಯ ಅವ್ರ ವಿರುದ್ಧ ಸ್ಪರ್ಧಿಸಿದಂಥ ಅದೇ ಸ್ಪರ್ಧೆ ನಮ್ಮ ಪುಟ್ಟಣ ಕ್ಷೇತ್ರ ವಿರುದ್ಧ ಸ್ಪರ್ಧಿಸಿ ಅವರಂತ ಕ್ಯಾಂಡಿಡೇಟ್ ವಿರುದ್ಧ ಗೆದ್ದು ಸತತವಾಗಿ 4 ಬಾರಿ ಜಿಲ್ಲೆ ಒಳಗೆ ಗೆದ್ದು ನಮ್ಮ ಮತದಾರರು ಏನು ಮತದಾರರಿದ್ದಾರೆ ಅವರು ಯಾವ ಒಂದು ಪಕ್ಷಕ್ಕೆ ಇಡೀ ನಮ್ಮ ಪುಟ್ಟಣ ಕ್ಷೇತ್ರ ಮಾತನ್ನು ಕೇಳಿ ಒಕ್ಕೂಟದಿಂದ ಬೆಂಬಲ ಕೊಟ್ಟರು ಅಂತ ಒಂದು ಪಕ್ಷಗಳು ಕೂಡ ಇವತ್ತು ಒಂದು ಸಚಿವ ಸ್ಥಾನ ಕೊಡಬೇಕಾದ್ರೆ ನಮ್ಮ ಜನನ ಸ್ವಲ್ಪ ಕಡೆಗಣಿಸೋದು ನಮ್ಮ ಉಪಾಧ್ಯಕ್ಷರು ಏನು ಧ್ವನಿ ಇರ್ತಾರ ಕೇಳಲ್ಲ ಅಂತ ನಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಹಂಗೆ ಇದು ಇಡೀ ತಾಲೂಕಲ್ಲೂ ಅಷ್ಟೇ ಇದೇ ಬಿಟ್ಟರೆ ನಾಗರಾಜನ ಮತ್ತೆ ನಮ್ಮ ರಾಜನ ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಿದ್ದೇ ಕೊನೆ ಮತ್ತೆ ನಮಗೆ ಎಲ್ಲೋ ಅವರು ಕೂಡ ಬಿಸಿಗೆ ಇದ್ದಾಗ ಮಾತ್ರ ಅವಕಾಶ ಇತ್ತು ಹೊರತು ಈಗ ನಮ್ಮ 35,000 ಜನಸಂಖ್ಯೆ ಇದ್ದು ಯಾವುದೇ ಒಂದು ಜನರಲ್ ಅಲ್ಲೇ ಕೊಡ್ಬೋದೇವರು ಜಿಲ್ಲಾ ಪಂಚಾಯತಿ ಈ ಜನಾಂಗಕ್ಕೆ 2 ಪಕ್ಷದವರು ಆಗಲಿ ಅಥವಾ 3 ಪಕ್ಷದವರು ಈ ಜನಾಂಗನ ನಾವು ಕಡೆಗಣಿಸ್ಬಾರ್ದು ಬರೀ ಓಟ್ ಮಾತ್ರ ಸೀಮಿತ ಮಾಡ್ಕೋಬಾರ್ದು ಇವರು ಸ್ಥಾನಮಾನ ಕೊಡಬೇಕು ಅಂತ ಇವರು ಕೊಡ್ತಿಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಜಯಂತಿ ಕಾರ್ಯಕ್ರಮದ ಮೂಲಕ ನಾವೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗನ ಇದೇ ರೀತಿ ರಾಜಕೀಯವಾಗಿ ಏನಾದ್ರು ಕಡೆಗಣಿಸಿದ್ರೆ ಯಾವುದೇ ಪಕ್ಷ ಆಗಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಆ ಜಯಂತಿಯಲ್ಲಿ ಒಂದು ಎಚ್ಚರಿಕೆಯನ್ನು ನೀಡ್ತೀವಿ. ಅಂತ ದಯವಿಟ್ಟು ತಾವು ಪತ್ರಿಕಾವಂತರು ಅಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ದಿನದಂದು ಶ್ರೀ ರಾಜಮಹರ್ಷಿ ಭಗೀರಥ ಜಯಂತ್ಯೋತ್ಸವವನ್ನು ಗುಂಡ್ಲುಪೇಟಿನ ತಾಲೂಕಿನ ಎಲ್ಲ ಜನತೆಗಳು, ಗಡಿಕಟ್ಟೆ ಯಜಮಾನರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ನಾವು ಗೆದ್ದಂಥ ಗ್ರಾಮ ಪಂಚಾಯಿತಿ ಇರ್ಬೋದು, ಈ ಎಲ್ಲ ರೀತಿಯ ಮುಖಂಡರುಗಳು, ಉಪಹಾರ ಸಂಘಟನೆಗಳು, ಭಗೀರಥ ಜಯಂತಿ ಸಮಿತಿ, ಭಗೀರಥ ಉಪಹಾರ ಸಂಘ, ಗಡಿಕಟ್ಟೆ ಎಲ್ಲ ಗ್ರಾಮದ ಯಜಮಾನರು, ಉಪಹಾರ ಜನಜಾಗೃತಿ ಯುವ ವೇದಿಕೆ, ಎಲ್ಲ ಗ್ರಾಮದ ಉಪಹಾರಗಳು, ತಾಲೂಕು ಉಪಹಾರ ಯುವಕರು ಮತ್ತು ಮಹಿಳಾ ಸಂಘಗಳು ಇವೆಲ್ಲ ಒಗ್ಗೂಟು ಚರ್ಚಿಸಿ ಒಗ್ಗಟ್ಟಾಗಿ ಈ ದಿನ ಭಾನುವಾರ ನಾವು ಈ ಗುಂಡ್ಲುಪೇಟೆಯಲ್ಲಿ ಮೆರವಣಿಗೆ ಮೂಲಕ ಶ್ರೀ ಭಗೀರಥ ಮಹರ್ಷಿಗಳಿಗೆ ನಮನ ಸಲ್ಲಿಸುತ್ತಾ ಮತ್ತು ಜಯಂತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಸಂಬಂಧವಾಗಿ ಈ ದಿನ ಪತ್ರಿಕಾಗೋಷ್ಠಿ ಕರೆದುಕೊಂಡಿದ್ದೀವಿ. ಈಗಾಗಲೇ ನಮ್ಮ ಯಜಮಾನರುಗಳು ಮತ್ತು ನಮ್ಮ ತಾಲೂಕು ಮಾಜಿ ಅಧ್ಯಕ್ಷರು ಇದಕ್ಕೆ ಸವಿಸ್ತಾರವಾಗಿ ನಿಮಗೆ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು 35,000ಕ್ಕೂ ಹೆಚ್ಚು ಜನ ವೋಟರ್ಸೇ ಇರೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷಗಳು, ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬರಲಿ ಅವರು ಕೃಷಿ ನಮ್ಮ ಸಂಘದ ನಮ್ಮ ಜನಗಳ ಸಮಾಜವನ್ನು ಕೃಷಿ ಒಂದು ಉತ್ತಮವಾದ ಸ್ಥಾನಮಾನಗಳನ್ನು ರಾಜಕೀಯವಾಗಿ ಕಲ್ಪಿಸಿಕೊಡ್ಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಿಮ್ಮ ಪತ್ರಿಕೆಗಳ ಮುಖಾಂತರ. ಜೊತೆಗೆ ಈ ಎಲ್ಲ ಗಣ್ಯರು ಬರೋದ್ರಿಂದ ನಮ್ಮ ಈ ಒಂದು ಜಯಂತಿ ಯಶಸ್ವಿಯಾಗಲಿ ಮತ್ತು ಇದನ್ನು ನೀವು ಎಲ್ಲ ರೀತಿ ಪ್ರಕಟಣೆಗೊಳಿಸಿ ನಮ್ಮ ಒಂದು ಸಮಾಜದ ಒಂದು ಮುಂದೆ ಯಾವ ರೀತಿ ಮುಂದುವರೆದಿರೋ ಸಮಾಜಗಳಿವೆ ಆ ನಿಟ್ಟಿನಲ್ಲಿ ನಾವು ಕೂಡ ಸಾಗಬೇಕಾಗಿದೆ. ಆ ರೀತಿಯಾಗಿ ಯಾವುದೇ ರೀತಿ ಈ ಒಂದು ಮನಸ್ತಾಪಗಳು ಇಟ್ಕೊಳ್ಳದೆ ಈ ಒಂದು ಜಯಂತಿ ಯಶಸ್ವಿಯಾಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಬಯಸುತ್ತಾ ನನಗೆ ಮಾತಾಡಲು ನಾನು GC ಪೀಠಸ್ವಾಮಿ ಅಂತ ಮಾಜಿ ತಾಲೂಕು ಉಪಹಾರ ಸಂಘದ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಎಲ್ಲ ಗಡಿ ಕಟ್ಟೆ ಗ್ರಾಮಾಂತರ ಪ್ರದೇಶದಿಂದ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಈ ಸ್ವಾಗತ ಕೋರಿದ್ದಾರೆ. ಈಗ ಏನಪ್ಪ ಅಂತಂದರೆ ಈಗ ನಮ್ಮಲ್ಲಿ ಗುಂಡ್ಲುಪೇಟೆ ತಾಲೂಕಲ್ಲಿ ತಾಲೂಕು ಮಟ್ಟದ ಭಗೀರಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಮೊದಲೇ ಒಂದು ಸಭೆ ಮಾಡಿ ನಮ್ಮ ಉಪಹಾರ ಗಡಿ ಮನೆಯಲ್ಲಿ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ ಈ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಸಹಮತ ತಗೊಂಡು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ.
ಈಗ ಏನಾಗಿದೆ ಅಂದರೆ ನಾವು ಗುಂಡ್ಲುಪೇಟೆ ತಾಲೂಕಲ್ಲಿ 42 ಗ್ರಾಮದಲ್ಲಿ 35,000 ಜನ, ನಾವು 35,000 ಮತದಾರರಿದ್ದೀವಿ. ನಾವು ಗುಂಡ್ಲುಪೇಟೆ ತಾಲೂಕಲ್ಲಿ ನಾವು 43 ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಒಂದು 10 ನಿರ್ಣಾಯಕ ಮತದಾರರಾಗಿದ್ದೀವಿ. ನಾವು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಿರ್ಣಾಯಕ ಮತದಾರರಾಗಿ 3ನೇ ಸ್ಥಾನ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಏನಾಗಿದೆ ಅಂತಂದರೆ ಕಳೆದ ಮೇ ತಿಂಗಳು 14ನೇ ತಾರೀಕಿನಲ್ಲಿ ಸಾಂಕೇತಿಕವಾಗಿ ಸರ್ಕಾರದಿಂದ ರಚನೆ ಮಾಡಬೇಕಾಗಿದ್ದಂಥ ಕಾರ್ಯಕ್ರಮನ ಸರ್ಕಾರದವರು ಸರಳ ರೀತಿಯಲ್ಲಿ ಆಚರಣೆ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೂ ಕೂಡ ನಾವೆಲ್ಲ ಗ್ರಾಮದಿಂದ ಯಜಮಾನಗಳು ಮುಖಂಡರೆಲ್ಲ ಬಂದಿರ್ತೀವಿ. ಹಾಗಾಗಿ ಈಗ ಏನಪ್ಪ ಅಂತಂದರೆ ಈಗ ನಾವು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಬಹಿರಂಗ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ 43 ಗ್ರಾಮದ ಯಜಮಾನರುಗಳು ಮತ್ತು ಜನಸಂಖ್ಯೆ ಆಧಾರ ಒಂದು 8ರಿಂದ 10,000 ಜನಸಂಖ್ಯೆ ಸೇರಿಸಿ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗ ಏನಪ್ಪ ಅಂತಂದರೆ ನಾವು ಬೆಳಿಗ್ಗೆ 9 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗಿ ಎಲ್ಲಿಂದ ಅಂತಂದರೆ ಹಳೆ ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಮಾಡಿ ನಾವು ಮೆರವಣಿಗೆನ ಅದೇ ಗುಂಡ್ಲುಪೇಟೆ ಮೇನ್ KRS ಬೀದಿಯಿಂದ ಮಂದಿರ ಬೀದಿಯಿಂದ ಹೊರಟು ಮೆರವಣಿಗೆ ಪುನಃ ನಾವು ಎಲ್ಲಿವರೆಗೆ ಎಂಡಾಗುತ್ತೆ ಅಂತಂದರೆ ನಾವು ನಮ್ಮ ಸ್ಟೇಡಿಯಂವರೆಗೆ ನಮ್ಮ ಮೆರವಣಿಗೆ ಎಂಡಾಗುತ್ತೆ. DB ಕಾಲೇಜ್ವರೆಗೆ ಎಂಡಾಗಿ ಪುನಃ ಅಲ್ಲಿ ನಾವು ಎಲ್ಲ ಗ್ರಾಮದಿಂದ ಬಂದಿರ್ತಕ್ಕಂಥ ಸದ್ದಿಗೆ ನಮ್ಮಲ್ಲಿ ಏನಾಗಿದೆ ಅಂತ ನಮಗೆ ಭಗೀರಥನ ವಂಶಸ್ಥರು ನಾವು ಭಗೀರಥ ವಂಶಸ್ಥರು, ನಾವು ರಾಜವಂಶಕ್ಕೆ ಸೇರ್ತಕ್ಕಂಥ ಜನ. ನಮ್ಮಲ್ಲಿ ಬಿರುದು ಬಾವಲಿಗಳಾದಂಥ ಸದ್ದಿಗೆ ಸುರಪಾಣಿಗಳನ್ನು ನಾವು ಹಿಂದಿನ ನಮ್ಮ ತಾತ ಮುತ್ತಾತನ ಕಾಲದಿಂದ ಕೂಡ ಬಿರುದು ಬಾವಲಿಗಳಿಗೆ ನಾವು ಪ್ರಾತಿನಿಧ್ಯ ಕೊಟ್ಕೊಂಡು ನಮ್ಮಲ್ಲಿ ಅದೇ ಮಹಾರಾಜರುಗಳು ಹಿಂದೆ ನಮ್ಮಲ್ಲಿ ಸತ್ಯ ಹೊರತಕ್ಕಂಥ ಕಾರ್ಯಕ್ರಮ ಯಾರೇ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬಂದರೆ ಅವರು ಪ್ರಮುಖವಾಗಿ ಊರುಗಳಲ್ಲಿ ಸದ್ದಿಗೆ ಸುರಪಾಣಿಗಳಿಂದ ಅವರ ಸ್ವಾಗತ ಮಾಡ್ಕೊತಾ ಇದ್ದೀವಿ. ಅದನ್ನು ಬಿರುದನ್ನು ನಾವು ಹಿಂದೆ ಮಹಾರಾಜರ ತಾತ ಮುತ್ತಾತನ ಕಾಲದಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ಕೂಡ ನಮ್ಮಲ್ಲಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಸದ್ದಿಗೆ ಸುರಪಾಣಿ ಬಿರುದು ಬಾವಲಿಗಳಿಂದ ನಾವು ಪ್ರತಿಯೊಬ್ಬರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಮೊದಲಿಂದಲೂ ನಮ್ಮಲ್ಲಿ ಬಂದಿದೆ. ಹಾಗಾಗಿ ಆಗಿಂದ ಕಾರ್ಯಕ್ರಮಕ್ಕೆ ನಾವು ಸದ್ದಿಗೆ ಸುರಪಾಣಿಗಳನ್ನ ತಗೊಂಡು ಬರಬೇಕು ಅಂತ ಹೇಳಿ ನಾವು ಎಲ್ಲ ಗ್ರಾಮದಲ್ಲೂ ಸುಮಾರು ಗ್ರಾಮದಲ್ಲಿ ಸದ್ದಿಗೆ ಸುರಪಾಣಿಗಳು ನಮ್ಮಲ್ಲಿದೆ. ಛತ್ರಿ ಚಾಮರಗಳನ್ನ ತಗೊಂಬನ್ನಿ ಅಂತ ಹೇಳಿದ್ದೀವಿ. ವಿವಿಧ ಕಲಾತಂಡಗಳನ್ನು ಕೂಡ ನಾವು ಇವತ್ತು ವಿವಿಧ ಕಲಾತಂಡಗಳಿಂದ ನಾವು ವೇಷಭೂಷಣಗಳಿಂದ ಬಂದು ಇಲ್ಲಿ ಎಲ್ಲರೂ ಪ್ರದರ್ಶನ ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಏನೋ ಕಾರಣಾಂತರದಿಂದ ಅವರು ಬರಕಾಗಲ್ಲ ಅಂತಂದಮೇಲೆ ನಮ್ಮ ಐನ ಸರ್ಗೂರು ಮಠ, ನಮ್ಮ ಈ ಹಿಂದೆ ಹಿರಿಯರಾದಂಥ ಐನ ಸರ್ಗೂರು ಮಠದ ಸ್ವಾಮಿಗಳಾದಂಥ ಮಾದೇವ ಸ್ವಾಮಿಗಳವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರ್ತಾರೆ. ನಮ್ಮ ಪುಟ್ಟರಾಜ ಶೆಟ್ಟರು ಪಕ್ಕದ ನಮ್ಮ ಚಾಮರಾಜನಗರದ ಏಕೈಕ ವ್ಯಕ್ತಿ, ನಮ್ಮ ಉಪ್ಪಾರ ಸಮಾಜದ ಏಕೈಕ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಪುಟ್ಟರಾಜ ಶೆಟ್ಟರು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಉಪ್ಪಾರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟರಾಜ ಶೆಟ್ಟರವರು ಕೂಡ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಗಡಿ ಕಟ್ಟೆ ಯಜಮಾನಗಳು ಮತ್ತು ವಿವಿಧ ಗ್ರಾಮ ಸಂಘ ಸಮಿತಿ ಯಜಮಾನಗಳು ಹಾಗೂ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳ ಸಮ್ಮುಖದಲ್ಲೂ ಕೂಡ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಗುಂಡ್ಲುಪೇಟೆ ಭಾಗದ ಮಾನ್ಯ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಸುನೀಲ್ ಬೋಸ್ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಾಮರಾಜನಗರ ಕ್ಷೇತ್ರ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು CS ನಿರಂಜನ್ ಕುಮಾರ್ ಅವರು ಮಾಜಿ BJP ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು, ಅವರು ಕೂಡ ಇವತ್ತು ಮಾಜಿ MLA ಮತ್ತು ಇವಾಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿರಂಜನ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ರಾಮಚಂದ್ರ ಅವರು ರಾಜ್ಯ ಉಪ್ಪಾರ ಯುವಕ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಋತ್ವಿಕ್ ಟ್ರೆಜರ್ ಮತ್ತು ಕನ್ವೆನ್ಷನ್ ಮಾಲೀಕರಾಗಿರ್ತಕ್ಕಂಥ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೂ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾದಂಥ ಶಿವಶಂಕರ್ ಅವರು ಕೂಡ ಈ ಸಭೆಗೆ ಆಹ್ವಾನ ಕೊಟ್ಟಿದ್ದು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಇಡೀ ಕಟ್ಟೆ ಯಜಮಾನಗಳು ಹಾಗೂ ನಮ್ಮ ಇಲ್ಲಿ ಇರ್ತಕ್ಕಂಥ ವಿವಿಧ ಗ್ರಾಮದಿಂದ ಬರ್ತಕ್ಕಂಥ ಯಜಮಾನರುಗಳು, ವಿವಿಧ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಯಶಸ್ವಿ ಮಾಡಿಕೊಡ್ತೀವಿ ಅಂತ ಒಪ್ಪಿ ಈ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೆಲ್ಲ ಇವತ್ತು ಈ ಸಭೆಯನ್ನು ಕರೆದು ನಿಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ ಕೂಡ ಇದ್ರ ಪಬ್ಲಿಷ್ ಮಾಡಿ
ನೀವು ಪ್ರಕಟಣೆಗೊಳಿಸಿ ಎಲ್ಲ ಪೇಪರ್ಗಳಿಗೂ ಕೂಡ ಮಾಹಿತಿ ಕೊಟ್ಟು ಇವತ್ತು ಎಲ್ಲೆಲ್ಲಿ ನಾವು ಪ್ರತಿ ಗ್ರಾಮಕ್ಕೆ ಹೋದಾಗ ನಮ್ಮ ಗ್ರಾಮದ ನಮ್ಮ ಜನಾಂಗದವರು ಕೂಡ ಅವರ ತನುವನ ದನಗಳನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅರ್ಪಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ತಮ್ಮಗಳ ಮುಖಾಂತರ. ಇಲ್ಲಿ ಏನಪ್ಪ ಅಂತಂದರೆ ನಾವು ಉಪ್ಪಾರು 35,000 ಜನ ಇದ್ದೀವಿ. ನಮಗೆ ಇಲ್ಲಿ ಜನಸಂಖ್ಯೆ 50,000 ಇದೆ. 35,000 ವೋಟರ್ಸ್ ಇದ್ವಿ. ಇಲ್ಲಿ ಯಾರೇ ಪ್ರತಿನಿಧಿಗಳು ಬಂದರೂ ಕೂಡ MLA ಆಗಿರ್ಬೋದು, MP ಗಳಾಗಿರ್ಬೋದು, ನಮ್ಮನ್ನು ಬರೀ ನಮ್ಮ ವೋಟ್ಗಾಗಿ ಅಪೇಕ್ಷೆ ಮಾಡ್ತಾರೆ ವಿನಃ ನಮ್ಮಗಳಿಗೆ ಯಾವುದೇ ವಿಧವಾದ ಸ್ಥಾನಮಾನಗಳನ್ನು ಕೂಡ ಇದುವರೆಗೆ ಯಾರು ಕಲ್ಪಿಸಿಲ್ಲ. ಹೋಗ್ಲಿ ಏನೇ ಸೌಲಭ್ಯಗಳು ನಮ್ಮ ಉಪ್ಪಾರ ಸಮಾಜಕ್ಕೆ ಏನೋ ಇದು ನಮಗೆ MLA ಆಗಿ MP ಗಳಾಗಿ ಇಲ್ಲ ನಮಗೆ ಬಂದಿಲ್ಲ. ಏನಾದ್ರು ಇದುವರೆಗೆ ಏನಿದ್ರು ನಮ್ಮಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಅಷ್ಟಿಗೆ ಮಾತ್ರ ಸೀಮಿತವಾಗಿತ್ತು. ಹಿಂದೆ ನಮ್ಮ ಮಣ್ಣೂರ್ಗಿ ರಾಜಣ್ಣ ಅವರು ಮಾತ್ರ ಇದ್ದಾಗ ಅವರು ಜಿಲ್ಲಾಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಮೀನುಗಾರಿಕೆ ಮಹಾಮಂಡಳಿ ಅಧ್ಯಕ್ಷರಾಗಿದ್ದರು. ಅದೊಂದು ಬಿಟ್ಟರೆ ಅಲ್ಲಿಂದ ಇದುವರೆಗೂ ಕೂಡ ನಮಗೆ ಯಾವುದೇ ವಿಧವಾದ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನ ಕೂಡ ಯಾರು ಕೂಡ ನಮಗೆ ಯಾವುದೇ ಪಕ್ಷಗಳು ಬಂದರೂ ಕೂಡ ನಮಗೆ ಈಗ BJP ಸರ್ಕಾರ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಬಂದರೂ ಕೂಡ ನಮಗೆ ಯಾವುದೇ ವಿಧವಾದ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಅರಿತುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾನು ನಿಮ್ಮ ಪತ್ರಿಕಾ ಮಿತ್ರರ